ತಾಂಡ ಹೋಗೋಣ. ತಾಂಡ ಹೋಗೋದಂದ್ರೆ ಖುಷಿ ಅಲ್ವಾ? ಏನಾರ ಆಗಲಿ ಆಚೆ ನೋಡ್ಬೇಕು. ಚೋರಿ ಚಪ್ಪಲ್ ಚೋರಿ. ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದೆ. ಒಂದು ಕೆಲಸ ಮಾಡೋಣ, ಹಿಂದಿನ ರಾತ್ರಿನೇ ನನಗೆ ಬೇಯಿಸ್ಬಿಟ್ಟು ಅದನ್ನೆಲ್ಲ ನೀವು ಮನೇಲಿ ತಿನ್ನಬಾರ್ದ ಟೆನಿಕಾಸ್ ಪ್ರತಿ ಖಾರ ಇಟ್ಕೊಂಡ್ಬಿಡ್ತೀನಿ ಕಣೆ. ಇಲ್ಲಿ ಏನೋ ಪೂಜೆ ಮಾಡ್ತಾರಂತೆ, ಆ ಟೈಮಲ್ಲಿ ನನಗೆ ಪ್ರೋಟೀನ್ ಕೊಡಲ್ವಂತೆ. ಆ ವಿಷಯದ ಬಗ್ಗೆ ಮಾತಾಡ್ತಾ ಇರೋದು. ಇದೇ ಖುಷಿಗೆ ಒಂದು ಡ್ಯಾನ್ಸ್ ಆಡಲಿ ಅಂತ ಅಂದ್ಬಿಟ್ಟು ಒನ್ ಟೈಮ್ ಶುರು ಮಾಡಿ ಒಂದು ವೀಕ್ ಅಡ್ಜಸ್ಟ್ ಆಗಲಿ ಬಾಡಿ. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಟುಡೇ ಜ್ವರ ಬರೋ ಹಾಗಿಲ್ಲ, ಬ್ಲಡ್ ಚೆಕ್ ಮಾಡಬೇಕು. ಈಗ ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ನಾನು, ಕರ್ಕೊಂಡೋಗೋದಕ್ಕೆ. ಸರಿ ಹೋಗೋಣ. ಟಟ್ಟ ಹೋಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್ ನಾನು. ತಾಂಡ ಹೋಗೋಣ. ತಾಂಡ ಹೋಗೋದಂದ್ರೆ ಖುಷಿ ಅಲ್ವಾ? ಏನಾರ ಆಗಲಿ ಆಚೆ ನೋಡ್ಬೇಕು. ಅಡಿಡಿಡಿಡು ಶಾಮಿ, ಇದು ಬಿಟ್ಟು ಹೆಂಗಪ್ಪ ಇರೋಕೈತದೆ. ಹೋಗೋಣಮ್ಮ. ಟಾಟಾ ಟಾಟಾ ಬಾಯ್. ಐ ಲವ್ ಯು ಮಗನೇ. ಐ ಲವ್ ಯು ಹೇಳು. ಐ ಲವ್ ಯು. ನಂಗೆ ಗೊತ್ತಮ್ಮ, ನಂಗೆ ಗೊತ್ತು. ಇಲ್ಲಮ್ಮ ಇಲ್ಲ ಅಮ್ಮ, ಇಲ್ಲಮ್ಮ ನಡಿ, ಅಲ್ಲಿ ಹೋಗೋಷ್ಟೊತ್ತಿಗಾಗುತ್ತೆ ಆಲ್ರೆಡಿ. ಈಗ ಟೈಮ್. ಬೇಡ ಬಾ ಅಮ್ಮ, ಏನು ತಿನ್ನ. ಬೇಡ ಕಣಮ್ಮ, ಇಷ್ಟು ಬೇಗ ಬೇಡ ಬಾ. ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಗೈಸ್ ಈಗ. ಆಗಲೂ ಇಷ್ಟೊಂದು ಜನ ಅವರಲ್ಲಪ್ಪ. ನಾವಿಲ್ಲಿ ಚೋರಿ ಚೋರಿ ಚಪ್ಪಲ್ ಚೋರಿ. ಇಲ್ಲಿ ಖಾರ ಮಸಾಲ ಪಾನಿಪೂರಿ. STOP ಕಾಮ ಕಾಮ ಫುಲ್ ಸ್ಟಾಪ್ ಸ್ಟಚ್ ಸ್ಟಚ್. ಹೋಗಲೇ ಇಲ್ಲೋಡಿ ಗೈಸ್ ಎಷ್ಟು ತಗೊತಾ ಇದ್ದಾರೆ. ಹಾಂ ಚಾಕ್ಲೇಟ್ ಕೊಡಲ್ಲ. ನಾವು ಇದುವರೆಗೂ ಚಾಕ್ಲೇಟೇ ತಿಂದಿಲ್ಲ. ಸುಮ್ಮನೆ ಮಮ್ಮಿ, ಸುಮ್ಮನೆ. ನನ್ನ ಅಪ್ಪ ಅಲ್ಲ ನೀನು ಸ್ವಾಮಿ. ನನ್ನ ಕೈಲಿ ನೋಡೋಕ್ಕಾಗಲ್ಲ, ಅದಕ್ಕೆ ನಾನೇ ರೆಕಾರ್ಡ್ ಮಾಡ್ಕೊಬಿಡ್ತಾ ಇದ್ದೆ. Twinkle, twinkle, little star, Arnav is the superstar. ಅವನು ನಂತರನೇ ನರ ಸಿಗಲ್ಲ. ನಮಗೆ ಭಯ, ನಿಮಗೆ ಭಯ, ಎಲ್ರಿಗೂ ಭಯನೇ. ಬಟ್ ಓ
ವಾವ್, ಬೆಲ್ಟ್ ಬೆಲ್ಟ್. ಸ್ಪೈಡರ್ ಮ್ಯಾನ್ ಬೆಲ್ಟ್ ಹಾಕಿದಾರ ನವ್ಗೆ. ನಾ ಹಿಡ್ಕೋತೀನಿ ಬಿಡಿ. ಇವ್ರು ಆಲ್ರೆಡಿ ಎದುರ್ಕೊಂಡಿದ್ದಾರೆ. ಇದ್ದಾಳೆ, ಇವಾಗ ಗ್ಲೂಕೋಸ್ ಕೊಡಿರಿ ಪ್ರತೀಕ್ ಅಂತ ಇದ್ದೀನಿ, ಪ್ರಭಾವತಿ. ಹುಡುಗ ಬೈತಾರೆ ಅವರು. ಈಗ ಆ್ಯಕ್ಚುಲಿ ಡಾಕ್ಟ್ರ್ ಏನು ಹೇಳಿದ್ರು ಅಂತಂದರೆ, ಮತ್ತೆ ಈ ಒಂದು ಏನಂತಾರೆ ಫೂಟ್ ಮೌತ್ ಡಿಸೀಸ್, ಇದರಲ್ಲಿ ಒಂದು 2-3 ಡೇಸ್ ಅಷ್ಟೇ ಜ್ವರ ಬರುತ್ತೆ, ಮತ್ತೆ ಜ್ವರ ಬರಲ್ಲ. ಆದರೆ ಅವನಿಗೆ ಮೊನ್ನೆನೂ ಸ್ವಲ್ಪ ಲೈಟಾಗಿ ಜ್ವರ ಬಂದಿದೆ. ಅದಕ್ಕೆ ಟೈಫಾಯ್ಡ್ ಜೊತೆಗೆ ಸ್ವಲ್ಪ ಐರನ್ ಇದು ಅವನದೇನೇನು ಬೇರೆದು ನಾವು ಚೆಕ್ ಮಾಡ್ಕೋಬೇಕು, ಅದನ್ನು ಮಾಡ್ಕೊಂಬಿಡೋಣ ಅಂತ ಹೇಳಿದ್ದಾರೆ. ಸರಿ ಸರ್, ಆಯಿತು. ನಾಳೆ ಬೆಳಗ್ಗೆ ರಿಪೋರ್ಟ್ ಸಿಗುತ್ತಂತೆ. ನಾವು ನೋ ಈಗ ಮನೆಗೆ ಬಂದ್ವಿ. ನಡಿಯಪ್ಪ ಕವ್ವೆ, ಏನೇನು ಕೊಡ್ತಾರೆ. ಮೇಲ್ ಬಂದು ಬಿಚ್ತಾನೆ ಬಾಮ್ಮ ಅವನು. ಹ್ಞೂ, ಅಲ್ಲೋಗಿದೆ ಅಂಕಲ್. ಇಲ್ಲ, ಇವತ್ತು ಬ್ಲಡ್ ಕೊಟ್ಬಿಟ್ಟು ಬಂದೆ. ಏನಮ್ಮ ಪಾಪ ಇಲ್ಲಿ ಬಂದಿರೋ ಯಾರಮ್ಮ ಬೇಸುದ್ದ ಮಾಡಿದ್ದು ನನಗೆ ಬಂದು ಸಾರ ಮಾಡ್ತದ ಪಾಪ. ಏನು ಮಾಡೋದು ಅಂಕಲ್, ಬಂದಿದ್ನೆಲ್ಲ ನೋಡಬೇಕಲ್ಲ. ಕಮ್ ಆನ್, ಲೆಟ್ಸ್ ಗೋ. ಈಗೆಲ್ಲ ಮುಗಿಸಿ ಬರ್ತಾಯಿದ್ದೀನಿ. ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದಾಗಿದೆ ನೋಡಿ. ನೆನೇನು ಇದೆ ಡ್ರೆಸ್ಸು, ಇವತ್ತಿದೆ ಡ್ರೆಸ್ಸು. ಓಕೆ, ಏನಕ್ಕಂದ್ರೆ ಹೋದಾಗೆಲ್ಲ ಬಂದಾಗೆಲ್ಲ ಸ್ನಾನ ಮಾಡಬೇಕು. ಅದೇ ನಾನು ಆಲ್ರೆಡಿ ನಮ್ಮ ಆಡಿಯನ್ಸ್ ಕೇಳಿದ್ದೀನಿ. ಸರಿ, ಏನಾಯಿತು? ಏನು ಪಾರ್ಕಿಂಗ್ ವಿಷಯ? ಸ್ನಾನಕ್ಕೆ ಸ್ವಿಚ್ ಆನ್ ಮಾಡಿ ಅಂದೆ ತಾನೇ. ಈಗ ಆನ್ ಮಾಡ್ದ? ಇವಾಗ ಎಲ್ಲಿ ಹೋಗ್ತಿದ್ಯಾ? ಹೇಗಿದೆ ನಾನು? ಅವ್ನಿಗೆ ಇರಿಟೇಷನ್, ಅದನ್ನು ಅವನು ತಡೆಯೋಕ್ಕಾಗ್ತಾ ಇಲ್ಲ, ನಮಗೂ ತಡೆಯೋಕ್ಕಾಗ್ತಾ ಇಲ್ಲ. ಇರಿಟೇಷನ್ ಸಿನೆ ಅದೆಲ್ಲ ವಿಡಿಯೋ ಮಾಡ್ಕೊಂಡ? ಅದು ಬ್ಲಡ್ ತೆಗಿಯೋವಾಗಂತೂ ಅವರು ಅಮ್ಮ ಇಟ್ಕೊಳ್ಳುತ್ತೆ ಅಂತ, ಆಮೇಲೆ ಎಲ್ಲ ಮೇಡಮ್ ನೀವೇ ಇಟ್ಕೊಳ್ಳಿ. ನಾನು ಗಟ್ಟಿಗೆ ಹಿಂಗೆ ಹಿಡ್ಕೊಂಡಿದ್ದೆ. ಜ್ವರ ಹತ್ಬಿಟ್ಟ ಅಲ್ಲಿ? ಹಿಂಗೆ ಬಂತು, ಹಿಂಗೆ ನಾನು ಯಾಕೆ ಜ್ವರ ಏನು ಬರಲಿಲ್ಲ. ಈಗ ತುಂಬ ಇರಿಟೇಟ್. ಬಾ, ಅವಳಿಗೆ ಆಚೆ ಆಗಿ ನಿಂತಿದ್ಯಾ? ಹಾಂ, ಎಲ್ಲ ಮುಟ್ಟಿಸಿ ಸ್ನಾನ ಮಾಡ್ಕೊಳ್ಳಿ. ಓ, ಅದಕ್ಕೆ ಕಾಫಿ ಕುಡಿ. ಮಾಡಿಕೊಡಿ. ಹೇಳ? ಬೇಡಪ್ಪ. ನಾನೊಂದು ಕೇಳಬೇಕು ನನ್ನ. ಹೇಳು. ವಿಡಿಯೋದೇ ಕೇಳ? ಆನ್ ಕ್ಯಾಮ್ರಾ? ಹಾಂ, ಕೇಳು. ಆನ್
ಅದೇನೇ ನಾನು ಬೈಬಾರ್ದಾದ್ರೆ ಜೋರಾಗಿ ಹೇಳು. ಬೈಬಾರ್ದಾದ್ರೆ ಇಲ್ಲ ಹೇಳು. ಇದು ರಿಕ್ವೆಸ್ಟು. ಅಯ್ಯೋ ಏನಕ್ಕೆ ಇಷ್ಟೊಂದು ಟ್ವಿಸ್ಟ್ ಕೊಡ್ತಾ ಇದೆಯಾ? ಭಯ ಆಗುತ್ತೆ. ಅದೇ ನಾಳೆ 19ನೇ ತಾರೀಕು ತುಂಬ ಒಳ್ಳೆ ದಿನ ಆಯಿತಾ. ಅದು ಒಂದು ಪೂಜೆ ಬ್ಯಾಲೆನ್ಸ್ ಉಳ್ಕೊಬಿಡ್ತಲ್ಲ, ಆನ ವರ್ಷದ ಹುಷಾರು ತಪ್ಪುಟ ಅಂತ ಕ್ಯಾನ್ಸಲ್ ಆಯಿತು. ಸೊ ಪೂಜೆ ಮಾಡೋಣ ಅಂತ ನಾಳೆ ಮಾಡ್ಕೊಬಿಡ್ತೀನಿ. ಆನೋ ಹಾಫ್ ಆನ್ ಅವರ್ ಪೂಜೆ ಅಷ್ಟೇ. ಅದು ಅವರೇ ಬಂದು ಮಾಡ್ಬಿಟ್ಟು ಹೋಗ್ತಾರಾ? ಅವ್ರು ಬಂದು ದೇವ್ರು ಕೂರಿಸಿ ಪೂಜೆ ಮಾಡೋದಷ್ಟೇನೆ. ನನ್ನ ಮಗನ ಖುಷಿ. ಕಾಂಪ್ಲಿಕೇಟೆಡ್ ಕೆಲಸ ಎಲ್ಲ ನಾನು ಮಾಡ್ಕೊಳಕ್ಕೆ ಹೋಗಲ್ಲ. ಓಕೆ. ಆದರೆ ಒಂದೇ ಏನಂದ್ರೆ ಒಂದೇ ಒಂದು ಇದೆ ಅದರಲ್ಲಿ ವಿಷಯ. ಏನು? ಅವರು ಇದು ಗುಡ್ರಿಗೆಲ್ಲಾನು ಮಡಿಯಿಂದ ಅಡುಗೆ ಮಾಡಬೇಕು, ಊಟ ಕೊಡ್ಬೇಕು ಅಷ್ಟೇ. ಅವರು ಅನ್ನ ಬೇಳೆ ಸಾರು ಪಲ್ಯ ಅಷ್ಟೇ ಮಾಡೋದು. ಅದಕ್ಕೆ ನಾನು ನಾಳೆ ಮೊಟ್ಟೆ ಎಲ್ಲ ಮಾಡೋಕ್ಕಾಗಲ್ಲ. ಹೊಡೆದ್ಲಲ್ಲ ಕಾಂಪ್ಲಿಕೇಶನ್ ವಿಷಯ. ಮತ್ತು ನಾಳೆ ಪ್ರೋಟೀನ್ಗೆ ಏನು ಮಾಡಿ ನಾನು? ಅದೇ ಒಂಚೂರು ಆಚೆ ತಿನ್ಕೊಳ್ಳಿ ನಾಳೆ. ಸುಬ್ಬಿ ಹತ್ರ ಮಾಡಿಸ್ಕೊಳ್ಳ? ಸರಿ, ಸುಬ್ಬಿ ಹತ್ರ ಹೋಗಿ ಮಾಡಿಸ್ಕೊಡಿ. ಅಲ್ಲ, ನಾಳೆ ಒಂದಿನ ಪೂಜೆ ಆದ್ಮೇಲೆ ತಿನ್ನಿ. ಪಾಪ ಎಗ್ಗು ಅನ್ನೋದು ವೆಜ್ಜೆ, ಸೈಂಟಿಫಿಕಲಿ ಪ್ರೂವ್ಡ್. ಸಿ ದ ಪಾಯಿಂಟ್ ಆಫ್ ವ್ಯೂ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಓಕೆ, ಪೂಜೆ ವೋಂಟ್ ಅಕ್ಸೆಪ್ಟ್ ದ ಮೊಟ್ಟೆ. ಐ ನೋ ವಿ ಆರ್ ಫ್ರಮ್ ಡಿಫ್ರೆಂಟ್. ಸರಿ, ಎಷ್ಟು ಗಂಟೆಗೆ ಅಂತ ಹೇಳು ಅಟ್ಲೀಸ್ಟ್. ಆ ಥರ ನಾಳೆ ಇವಾಗ ನೀವು ಅಂದಿದ ತಕ್ಷಣ ಅವನು ಕಾಲ್ ಮಾಡಿ ಅಪ್ಪ ತಂದೆ ಬಂದ್ಬಿಡಪ್ಪ ಎಷ್ಟು ಗಂಟೆಗೆ ಅಂತ ಸಾಯಂಕಾಲ ಇಟ್ಕೊಂತೀನಿ. ಅಂದರೆ ಬೆಳಿಗ್ಗೆ 8 ಗಂಟೆ ಮುಗಿಸ್ಬಿಡಿ ಅದನ್ನೆಲ್ಲ. ಆಮೇಲೆ ನಾನು ಬೇಯಿಸ್ಕೊತೀನಿ. ಮಾಡಿದ ದಿನನೂ ಬೇಯಿಸ್ಬಾರ್ದ? ದೇವ್ರು ಹೋಗಿದ ತಕ್ಷಣ ಮೊಟ್ಟೆ ಬೇಯಿಸ್ಕೊ ತಿಂತಾರ? ಅಯ್ಯಯ್ಯೋ, ಯಾವ ಕರ್ನಾಟಕದವ್ ನೀನು? ಸ್ವಲ್ಪ ಏನು ಕವ ಹಿಂಗೆ ಮಾಡ್ತಿದ್ಯಾ? ನಾನು ಅಮ್ಮಂಗೆ ಹೇಳಿರ್ತೀನಿ, ಅಲ್ಲಿ ತೊಗೊಂಡು ಅಲ್ಲೇ ತಿಂದ್ಬಿಟ್ಟು ಬನ್ನಿ ಬೇಕಾದ್ರೆ. ಪ್ಲೀಸ್ ಮಕ್ಕಳಿಗೋಸ್ಕರ ಒಂದು ಕೆಲಸ ಮಾಡೋಣ, ಹಿಂದೊಂದು ರಾತ್ರಿನೇ ಇವಾಗೆಲ್ಲ ಅದೊಂಚೂರು ಇದು ಮಾಡ್ಕೊಂಡು ಒಂದು ಕೆಲಸ ಮಾಡೋಣ. ಏನೂ ಮಾಡೋಕ್ಕೋ ಒಂದು ಒಳ್ಳೆ ಐಡಿಯಾ. ಅದ್ರ ಹಿಂದೊಂದು ರಾತ್ರಿನೇ ನನಗೆ ಬೇಯಿಸ್ಬಿಟ್ಟು ಅದನ್ನೆಲ್ಲ ನೀವು ಮನೇಲಿ ತಿನ್ನಬಾರ್ದ. ಟೆನಿಕಾಸ್ ಪ್ರತಿ ಕಾರಲ್ಲಿ ಇಟ್ಕೊಂಡ್ಬಿಡ್ತೀನಿ ಕಣೆ. ಪೂಜೆ ಮಾಡ್ತಾರಂದ್ರೆ ಮೊಟ್ಟೆ ತಿನ್ಬೇಕಾ ನೀವು? ಪೂಜೆ ಟೈಮಲ್ಲಿ ತಿನ್ನಲ್ಲ, ಆಮೇಲೆ ತಿಂತೀರಾ? ಹಾಂ ಸರಿ, ಹೇಳಿ ಏನು ಮಾಡೋಣ? ಸರಿ, ಹಂಗೆ ಮಾಡೋಣ. ಬೇಯಿಸಿಟ್ಬಿಟ್ಟು ನನಗೆ ಕೊಟ್ಬಿಡಿ ಬಾಕ್ಸ್ಗೆ, ನಾನು ಕಾರ್ ಇಟ್ಕೊಂಡ್ಬಿಡ್ತೀನಿ. ಪೂಜೆ ಎಲ್ಲ ಬೆಳಿಗ್ಗೆ 8 ಗಂಟೆಗೆಲ್ಲ ಮಾಡಿರ್ತಾರಲ್ಲ, ನಾನು ಆಚೆ ಹೋಗ್ಬಿಟ್ಟು ಆಚೆನೇ ತಿನ್ಬೇಕು ನಾಳೆ ಪೂರ್ತಿ. ಒಳಗಡೆ ಬರ, ನನ್ನ ಮನೆಯೊಳಗೆ ಬರಲ್ಲ. ಹಾಂ, ಮನೆಗೆ ಬನ್ನಿ, ಅಲ್ಲೇ ತಿನ್ಕೊಂಡು ಬನ್ನಿ. ಇವಾಗ ಶ್ರಾವಣ ಅಲ್ವಾ, ಹಬ್ಬ. ಆಯಿತು 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 ಓಕೆ, ಡನ್. ನಂಗೆ ಇಬ್ರು ಸೊಲ್ಯೂಷನ್ ಸಿಕ್ತು. ಓಕೆ, ಕೈ ಕೊಡೋಕ್ಕಾಗಲ್ಲ. ಸಾರಿ. ಯಾ, ಥ್ಯಾಂಕ್ ಯು ಸೋ ಮಚ್. ಒಂದು ಡ್ಯಾನ್ಸ್ ಆಡು. ಐ ಥಿಂಕ್ ಇದೇ ಖುಷಿಗೆ ಒಂದು ಡ್ಯಾನ್ಸ್ ಆಡು. ಸಾಂಗ್ ಆಡಿದ್ರೆ ಆಡ್ತೀನಿ. ಹೌದಾ? ಡ್ಯಾನ್ಸ್ ಆಡಲಿ ಅಂತ ಅಂದ್ಬಿಟ್ಟು ಜ್ವರ ಬಂದಿದ್ದು, ಇವತ್ತು ಬಂದಿದ್ದು ನಮಗಿದು. ಸೊ ಗೈಸ್, ನಾವೆಲ್ಲರೂ ಬರಬಾರ್ದಾಯ್ತು. ಇವತ್ತು ಜ್ವರ ಬಂತು. ನಾಳೆ ಬ್ಲಡ್ ರಿಪೋರ್ಟ್ಗೆ ನಾವು ವೇಟಿಗೂ ಎಲ್ಲರೂ ದೇವ್ರನ್ನೇ ಬೇಡ್ಕೊಂಡು ಕೂತಿದ್ದೀವಿ. ಸದ್ಯ ಈ ಹುಡುಗ ಈಗ ಒಂಚೂರು ಆ್ಯಕ್ಟಿವ್ ಆದ. ಏನಕ್ಕೆ ಅಂತಂದರೆ ಅದು ಮೆಡಿಸಿನ್ ಹಾಕಿರೋದು ಕೆಲವೊಮ್ಮೆ. ಚೂರು ಬಿದ್ದಿರೋದಕ್ಕೆ. ಹಾಂ, ಡಲ್ಲು. ಅದು ನೋಡೋಕ್ಕಾಗಲ್ಲ, ಕಣ್ಣಾರ ನೋಡೋಕ್ಕಾಗಲ್ಲ ತಾನೆ ಅದನ್ನ. ಸೊ ನಾನು ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋಕ್ಕಾಗಲೇ ಇಲ್ಲ. ಹೋದೆ, ಟ್ರೈನರ್ಗೆಲ್ಲ ಮಾತಾಡಿಸ್ದೆ, ಒಂಥರ ಆಗಿಲ್ಲ. ಅದು ಬೇರೆ ಹುಷಾರು ತಪ್ಪಿರೋದು ಅಂತ ಕೇಳ್ಬಿಟ್ಟು ನಂಗೆ ಎಷ್ಟೊತ್ತು ಕ್ಯೂ ನೋಡ್ತೀನೋ ಅನ್ಸ್ಬಿಟ್ಟು ನಂಗೆ ಹಂಗೆ ಬಂದೆ. ನಾನು ಹೇಳ್ಬಿಟ್ಟು ನಂಗೆ ಆಯ್ತಲ್ಲ ಅಂತಲೇ ಹೇಳ್ಬಿಟ್ಟು ಬಂದೆ. ನಾನು ಓದೆ ಪಾಪ, ಆಗಿಲ್ಲ. ಮನ್ಸಲ್ಲಿ ಭಾರ, ಎದೆ ಭಾರ ಇಟ್ಕೊಂಡು ಏನು ಮಾಡಲಿ. ನಾನು ಕೂತ್ಕೊಂಡ್ರೆ ಎದ್ದೇಳೋಕ್ಕಾಗ್ತಿಲ್ಲ ನನಗೆ. ಒಂಥರ ಅಯ್ಯೋ ಅನಿಸ್ತೈತೆ ನನಗೆ. ಗಾಯ್ಸ್, ಈಗ ಸಮಯ 11 ಗಂಟೆ 10 ನಿಮಿಷ. ಇಷ್ಟು ಲಾಂಗ್ ಗ್ಯಾಪಲ್ಲಿ ವೀಡಿಯೋ ಮಾಡ್ಕೊಂಡಿಲ್ಲ. ಏನಕ್ಕೆ ಅಂತಂದರೆ
ಸಿಕ್ಕಾಪಟ್ಟೆ ಮೆಂಟಲ್ ಅಪ್ಸೆಟ್, ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ. ಅದು ಮಕ್ಕಳಿಗೆ ಹುಷಾರಿಲ್ಲ ಅನ್ನೋದಲ್ವಾ, ಹೋಗ್ಬಿಡಿ ಹುಷಾರಿಲ್ಲ ಅಂದ್ಕೊಂಡು ಆ ಟಾಪಿಕ್ ಬಿಟ್ಟು ಬೇರೆ ಮಾತಾಡೋಣ. ಮೌಲೇಶ್ರೀ ಹೆಂಗಿತ್ತು ಡೇ ಇವತ್ತು? ನಿಂದು ಅದೇ ಬಿಡು, ಕೇಳಲ್ಲ. ಏನಿಲ್ಲ, ನಾವು ಆದಷ್ಟು ಕವರ್ ಅಪ್ ಮಾಡ್ಕೊತಾ ಇದೀವಿ, ಲೈಕ್ ಓಕೆ ಫೇಸ್ ಮಾಡೋಣ ಅಂತ. ಸೊ ಇವತ್ತಿನ ರಾತ್ರಿ ಊಟ ಏನು? ಚಪಾತಿ ಮೊಟ್ಟೆ ಪಲ್ಯ. ಸೊ ನಾಳೆದು ಏನಾಯ್ತು ಫಂಕ್ಷನ್ ಕ್ಯಾನ್ಸಲ್ಲ ನೋಡಿ. ಅವರು ಆನವ್ ಅಂತ ಆನವ್ ಎಷ್ಟು ಮಾಡ್ತಾರೆ. ಆನವ್ದು ಹೌದು. ಏನವ ಏನಂತೆ ಎಂತ ಜಲ್ಬ ಸದ್ಯ ಅಂತ ಅಲ್ಲ, ಏನು ಕ್ಯಾಮ್ರಾ ನೋಡಿ ಇಲ್ಲಿ ಇವಳು ಪರ್ಚ್ಕೊಂಡಿದ್ದಾಳೆ, ಕುರುಪ ಹಾಕೊಂಡಿದ್ದಾಳೆ ಅವಳಿಗೆ. ಅವಳು ಹೌದಾ? ಏನು ಕ್ಯಾಮ್ರಾ ನೋಡ್ಬಿಟ್ರಿ ನೀವು? ಅದು ನನ್ನ ನೋಡ್ತಿರೋದು. ಮಾತಾಡ್ಸಿ ಅಮ್ಮ ಎಲ್ಲರೂ ಆನವ್ನ ಅಣ್ಣಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದಕ್ಕೆ ಎಷ್ಟು ಮೆಸೇಜ್ ಮಾಡಿದ್ರಿ. ಎಲ್ಲರ ಮೆಸೇಜು ನಾನು ನೋಡಿದ್ದೀನಿ, ಓದಿದ್ದೀನಿ, ರಿಪ್ಲೈ ಮಾಡೋಕ್ಕಾಗಿಲ್ಲ, ಕ್ಷಮಿಸ್ಬಿಡಿ. ಸೊ ನೀವು ಅಂದ್ಕೊಂಡಿರೋ ಥರನೇ ನಾವು ದೇವ್ರಿಗೆ ಬೇಡ್ಕೊಂಡಿದ್ದೀವಿ. ನಾಳೆ ರಿಪೋರ್ಟೆಲ್ಲ ಆರಾಮಾಗಿ ಬಂದು ಅವ್ನು ಹುಷಾರಾಗ್ಬಿಟ್ರೆ ಅಣ್ಣಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಮೊಸರನ್ನ ಇದು ಎಲ್ಲ ಹಾಕಿಸ್ತೀವಿ. ಸೂಪರ್, ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್. ಇವಾಗ ನೀವು ನೋಡಿದಾಗೆ 11 ಗಂಟೆ ಆಗಿ ಹೋಯ್ತು. ಓಕೆ, ಏನು ಗೊತ್ತಾ ವಿಷಯ, ಅವರು ಕ್ಯಾಮ್ರಾಮನ್ ಆಗ್ತಿರ್ತಾರೆ, ಕ್ಯಾಮ್ರಾಯಿಂದ ಬರ್ತಾಯಿಲ್ಲ, ಫ್ರೆಶಪ್ ಆಗಿಲ್ಲ ನಾನು ಅಂತ ಹೇಳ್ಬಿಟ್ಟು. ನೀವಾಗಿದ್ದೀರಾ? ನಾನು ಅಂದರೆ ದಿನಕ್ಕೆ 2 ಸತಿ ಸ್ನಾನ ಮಾಡ್ತೀನಿ, ಎಲ್ಲ ಫ್ರೆಶ್ ಆಗಿದೆ. ಮಾಡಲ್ವಲ್ಲ ನೀನು. ಓಕೆ, ಈಗ ನಾವ್ದು ರಿಪೋರ್ಟ್ ಬಂತು ಗೈಸ್. ರಿಪೋರ್ಟಲ್ಲಿ ಏನು ಗೊತ್ತಾ, ಮೇಜರಾಗಿ ರಿಪೋರ್ಟಲ್ಲಿ ಹೇಳಿರೋದು ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಅವನಿಗೆ ನಾವು ಸುಧಾರಿಸ್ಕೊಳ್ಳೋಂಥ ಒಂದು ವಿಷಯ ಬಂದಿರೋದೇನೆಂದರೆ ಟೈಫಾಯ್ಡ್ ನೆಗೆಟಿವ್ ಬಂದಿದೆ. ಸೊ ಹಾಗಂದರೆ ಎಸ್ ಓಕೆ, ನಾವು ವಿ ಆರ್ ಸೇಫ್ ಅಂತ. ಬಟ್ ನಮಗೀಗ ಪ್ರಾಬ್ಲಮ್ ಇರೋದೇನಂತಂದರೆ ಐರನ್ ಡೆಫಿಷಿಯನ್ಸಿ. ಅವನೀಗ ಕಿರಿಕಿರಿ ಮಾಡ್ತಾ ಇದ್ದಾನೆ ಅಂತ, ಹಿಂಸೆ ಮಾಡ್ಕೊತಾ ಇದ್ದಾನೆ, ಸುಸ್ಕೊತಾ ಇದ್ದಾನೆ, ಕಣ್ಣೆಲ್ಲ ತೇಲಿಸ್ತಾ ಇದ್ದಾನೆ ಅಂತಂದರೆ ಐರನ್ ಡೆಫಿಷಿಯನ್ಸಿ ಇದೆ ಅಂತ. ಇದಿತ್ತು ಅಂತಂದರೆ ಮಕ್ಕಳಿಗೆ ಆ್ಯಪಟೈಟ್ ಅಂದರೆ ಹಸಿವಾಗಲ್ಲ. ಟೈಫಾಯ್ಡ್ ಇಸ್ ನೆಗೆಟಿವ್, ಬ್ಲಡ್ ಅಲ್ಲಿ ಇನ್ಫೆಕ್ಷನ್ ಇಲ್ಲ. 3ನೇ ಪೇಜು ಐರನ್ನು ನಾರ್ಮಲ್ ಆಗಿ ಅವನ ಏಜ್ಗೆ 75 ಇರಬೇಕು, 32 ಇದೆ. ಅಷ್ಟು ಐರನ್ ಚೆನ್ನಾಗಿ ಡೆಫಿಷಿಯಂಟ್ ಇದೆ. ಐರನ್ ಸಿರಪ್ ಯಾವ್ದಿದೆ ಮನೆಯಲ್ಲಿ? ಅದೇ ಓರೋಫ್ಲೆಕ್ಸ್ XT ಕೊಡ್ತಾ ಇದ್ದಿದ್ದು ಮ್ಯಾಮ್. ಅದಾದ್ಮೇಲೆ ಕೊಟ್ಟಿಲ್ಲ, ಒಂದು 1.5 ಇಯರ್ ವರ್ಗು ಅಷ್ಟೇ ಕೊಟ್ಟಿದ್ದು ಅದನ್ನ. ಈಗ ಯಾವ್ದು ಇಲ್ಲ ಮನೇಲಿ? ಯಾವುದೂ ಇಲ್ಲ ಮ್ಯಾಮ್, ಯಾವುದೂ ಕೊಡ್ತಾ ಇಲ್ಲ. ಒಂದು ಸ್ಟಾರ್ಟ್ ಮಾಡಿ ಇದನ್ನ ಬಿಫೋರ್ ಫುಡ್ ವಿಟ್ಕೋಫಾಲ್ ಅಂತ ಸಿರಪ್ ಹೆಸರು 2.5 ml ಬೆಳಗ್ಗೆ ತಿಂಡಿಗೆ ಮುಂಚೆ ಹಾಕಿ ಖಾಲಿ ಹೊಟ್ಟೆಗೆ 1 ಟೈಮ್ ಶುರು ಮಾಡಿ 1 ವೀಕ್ ಅಡ್ಜಸ್ಟ್ ಆಗ್ಲಿ ಬಾಡಿ. ಕೆಲವರಿಗೆ ಗ್ಯಾಸ್ಟ್ರೈಟಿಸ್, ಕೆಲವರಿಗೆ ಕಾನ್ಸ್ಟಿಪೇಷನ್, ಕಕ್ಕ ಪ್ರಾಬ್ಲಮ್ ಟೈಟ್ ಆಗುತ್ತೆ, ಅದಕ್ಕೋಸ್ಕರ 1 ವೀಕ್ ಒಂದೇ ಟೈಮ್ ಕೊಡ್ತೀವಿ. ಗ್ಯಾಸ್ಟ್ರಿಕ್ ಏನಿಲ್ಲ ಅಂದ್ರೆ ಬಿಫೋರ್ ಫುಡ್ ಕಂಟಿನ್ಯೂ ಮಾಡಿ. ವಾಂತಿ ಆಗ್ತಾ ಇದೆ, ಒಂಥರ ಆಡ್ತಾನೆ, ಊಟಕ್ಕೆ ಮುಂಚೆ ಹಾಕಿದ್ರೆ ಅಂದ್ರೆ ಊಟ ಆದ್ಮೇಲೂ ಹಾಕೋಬಹುದು. ಕಾನ್ಸ್ಟಿಪೇಷನ್ ಏನಿಲ್ಲ, 1 ವಾರ ಕೊಟ್ಟು ಏನ್ ತೊಂದರೆ ಇಲ್ಲ ಅಂದ್ರೆ ಟ್ವೈಸ್ ಎ ಡೇ 2.5 ml ಸ್ಟಾರ್ಟ್ ಮಾಡಿ ಫಾರ್ ಅಟ್ ಲೀಸ್ಟ್ 4 to 5 months ಕೊಡಬೇಕು, 4 ರಿಂದ 5 ತಿಂಗಳು. ಇದು ಒಂದು ಬ್ರೈನ್ ಡೆವಲಪ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಮಾತುಗಳದ್ದೆಲ್ಲ ಸರಿ ಮಾಡಕ್ಕೂ ಐರನ್ ಡೆಫಿಷಿಯನ್ಸಿ ಇದ್ರೆ ಕಷ್ಟ ಆಗುತ್ತೆ, ಬ್ರೈನ್ ಕಾನ್ಸಂಟ್ರೇಷನ್. ಸೊ ಕೀಪ್ ದಿಸ್ ಆಸ್ ಇಂಪಾರ್ಟೆಂಟ್. ಓಕೆ ಮೇಡಮ್, ಅದಿದು ಒಂದು ವ್ಯಾಕ್ಸಿನ್ ಒಂದು ಮಿಸ್ ಮಾಡಿದ್ವಲ್ಲ, ಅದು ಹಾಕ್ಸದ ಮೇಡಮ್ ಇವತ್ತು? ಲಿಟಲ್ ಬೆಟರ್ ನೋಯ. ಓಕೆ ಓಕೆ, ಒಂದು ವಾರ ಬಿಟ್ಟು ಬಿಡಿ, ನೆಕ್ಸ್ಟ್ ವೀಕ್ ಯು ಕ್ಯಾನ್ ಕಮ್ ಓವರ್. ಓಕೆ, ಅದು ಇದ್ರ ಜ್ವರದ್ದು ಸರಿ ಹೋಗುತ್ತಲ್ಲ ಮ್ಯಾಮ್ ಅದಾಗದೆ? ಫೀವರ್ದು ಏನು ತೊಂದರೆ ಇಲ್ಲ. ಇವತ್ತೇನು ಬಂದಿಲ್ಲ ಮ್ಯಾಮ್, ಬೆಳಗಿನ ಜಾವ ಆ ಥರ ಏನು ಬಂದಿಲ್ಲ. ಬಟ್ ನಥಿಂಗ್ ಟು ವರಿ ಅಟ್ ಆಲ್. ಓಕೆ ಓಕೆ, ಇದೊಂದೇ ಇವಾಗ ಸ್ಟಾರ್ಟ್ ಮಾಡೋದಾ ಮ್ಯಾಮ್? ಬೆಳಗಿನ ಬ್ರೇಕ್ಫಾಸ್ಟ್. ಬಟ್ ಇದೇನು ಇದೇ ಸ್ವೀಟಾ ಇದು? ಏನು ಸ್ವೀಟ್ ಇದು ಮಾಡಿದ್ರಾ? ಗುಡ್, ತುಂಬ ದಿನ ಆಯ್ತು ಸ್ವೀಟ್ ತಿಂತ. ಥ್ಯಾಂಕ್ ಯು. ಅವಾಗೆಲ್ಲ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ. ಹಾಂ, ಏಲಕ್ಕಿ ಹಾಕಿಲ್ವಾ? ಅದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತಾ? ಹಾಂ, ಇಲ್ಲ ಹೆಂಗಿದ್ರೂ ಚೆನ್ನಾಗೇ ಇರುತ್ತೆ.
ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈಗ ಜಿಮ್ಮಿಗೆ ಬಂದು 1 ಅವರು ವಾಕ್ ಎಲ್ಲ ಮಾಡಾಯಿತು. ಆ್ಯಂಡ್ ಈಗ ಮನೆಗೆ ಹೋಗಿ ಒಂದಷ್ಟು ಡಿಸ್ಕಷನ್ ಮಾಡಬೇಕು. ಷಷ್ಠಿ ಪೂರ್ತಿದು ಅದೆಲ್ಲ ಒಂಚೂರೆಲ್ಲ ಬ್ಯಾಲೆನ್ಸ್ ಇದೆ ಹಾಗೆ. ಆ್ಯಂಡ್ ಮೇಜರಾಗಿ ತಾಳಿ ಎಲ್ಲ ಪರ್ಚೇಸ್ ಮಾಡಬೇಕು. ಅದಿನ್ನೂ ಟೈಮ್ ಇದೆ ಅಲ್ಲ, ಇನ್ನೇನು ಹತ್ರ ಬಂದ್ಬಿಡ್ತಲ್ಲ. ಬಟ್ ಅದು ಹಿಂದಿನ ದಿನ ಪರ್ಚೇಸ್ ಮಾಡಬೇಕಂತೆ. ಬಟ್ ಕಾಸೆಲ್ಲ ಈಗಲೇ ಪರ್ಚೇಸ್ ಮಾಡಿ ಇಡಬೇಕಂತೆ ಅಂತ ಮೌಲ್ಯ ಹೇಳ್ತಾಯಿದ್ಲು. ಅದ್ರ ಬಗ್ಗೆ ಹೋಗಿ ಡಿಸ್ಕಷನ್ ಮಾಡಬೇಕು. ಈಗ ಮುಗಿಸ್ಕೊಂಡು ಒಂದು ಫ್ರೆಶ್ ಅಪ್ ಆಗಿಬಿಟ್ಟು ಜಾಕೆಟೆಲ್ಲ ಹಾಕ್ಕೊಂಡು ಆನನ್ನು ನೋಡಿಕೊಂಡು ಮತ್ತೆ ಮನೆಗೆ ವಾಪಸ್ ಆಗಬೇಕು. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.